ಹಾಗೆ ವಿಶ್ವನಾಥ್ ಚಿಕ್ಕಬಳ್ಳಾಪುರ ಫೈಟ್ ಜೋರಾಗ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರಕ್ಕೆ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಎಸ್ಆರ್ ವಿಶ್ವನಾಥ್ ಸ್ಫೋಟಕ ಹೇಳಿಕೆ ಇದು. ಮೊದಲ ಆದ್ಯತೆ ನನ್ನ ಪುತ್ರನಿಗೆ ಕೊಡ್ಲಿ, ಇಲ್ಲವಾದ್ರೆ ನನಗೆ ನೀಡ್ಲಿ ಅಂತ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ. ನಾನು ಕೂಡ ಅಭ್ಯರ್ಥಿಯ ರೇಸ್ನಲ್ಲಿದ್ದೇನೆ. ಪಕ್ಷದ ವರಿಷ್ಠರು ನನ್ನ ಮನವಿಯನ್ನ ಅಂಗೀಕಾರ ಮಾಡಬೇಕು. ನಮ್ಮ ಪಕ್ಷದ ಕೆಲವರು ನನಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಎಸ್ಆರ್ ವಿಶ್ವನಾಥ್ ಅವರು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಹೇಳ್ತಾ ಇರುವಂತದ್ದು. ನಾನು ಕಳೆದ 20ರಿಂದ 25 ವರ್ಷದಿಂದ 30 ವರ್ಷದಿಂದ ಕೂಡ ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ. ಈಗಾಗಲೇ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ BS ಯಡಿಯೂರಪ್ಪ ಅವರಿಗೆ ಈಗಾಗಲೇ ನಾನು ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಸ್ಆರ್ ವಿಶ್ವನಾಥ್ ಅವರಿಗೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಅಂತಾನೆ ಏನಿಲ್ಲ, ಆದರೆ ಒಬ್ಬ ಯೂತ್ 29 ವರ್ಷ ಯೂತ್ ಪಾಲಿಸಿನಲ್ಲಿ ಒಬ್ಬ ಯುವಕನಿಗೆ ಒಂದು ಅವಕಾಶ ಕೊಡುವಂಥ ಒಂದು ಅವಕಾಶ ಇತ್ತು ಇವತ್ತು. ಸೊ ನಿನ್ನೆ ಚರ್ಚೆ ಆಗಿದೆ. ಬಹುತೇಕ ನಮ್ಮ ರಾಜ್ಯ ನಾಯಕರು ಎಲ್ಲ ಕೂಡ ಅಲೋಕ್ ವಿಶ್ವನಾಥ್ ಅವ್ರ ಬಗ್ಗೆ ಒಲವನ್ನು ತೋರಿಸಿದ್ದಾರೆ, ಮಾತಾಡಿದ್ದಾರೆ. ಯುವಕ ಇದ್ದಾನೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಟರೆ ಖಂಡಿತವಾಗೂ ಗೆಲ್ತಾನೆ ಇವನು. ಮತ್ತು ಒಂದು 25 ವರ್ಷ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಬೆಳೆಸುವಂಥ ಒಂದು ಇದಿದೆ ಅಂತೇಳಿ ಕೊನೆಗೆ ಅಂತಿಮವಾಗಿ ಅಲ್ಲಿ ತೀರ್ಮಾನ ಮೋದಿಜಿಯವರ ಸಭೆಯಲ್ಲಿ ತೀರ್ಮಾನ ತೊಗೊಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಇದೆ. ಯಾಕೆಂದರೆ ನಾನು ನನ್ನ ಮಗ ಅನ್ನೋದಲ್ಲ, ನನಗೆ ಕುಟುಂಬ ರಾಜಕಾರಣನೂ ಗೊತ್ತಿಲ್ಲ. ನಾನು ನನ್ನ BJPಯನ್ನು ಮತ್ತು ನನ್ನ ಜನಗಳೇ ನನ್ನ ಕುಟುಂಬ ಅಂತ ಇಲ್ಲಿವರೆಗೂ ನಾನು ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು. ಆದರೆ ಒಂದೇನು ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗ BJPಯ ತೆಕ್ಕೆಯಲ್ಲಿರ್ತಕ್ಕಂಥದ್ದು. ಇದನ್ನು ಯಾವುದೇ ಕಾರಣದಿಂದ ಮತ್ತೆ ನಾವು BJPಯಿಂದ ಬೇರೆ ಪಕ್ಷಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ನಮ್ಮ ಹಠ, ನಮ್ಮ ಕಾರ್ಯಕರ್ತರ ಸಂಕಲ್ಪ ಕೂಡ ಹೌದು. ಆದರೆ ಮೋದಿಜಿಯವರ ಪ್ರಭಾವ ಇದೆ, ಇಲ್ಲ ಅಂತಲ್ಲ, ಅವ್ರು ಆಗಬೇಕು, ಪ್ರಧಾನಿ ಆಗಬೇಕು ಅಂತಿದೆ. ಆದರೆ ಅಭ್ಯರ್ಥಿ ಸ್ಥಳೀಯವಾಗಿ ಯಾವ ಥರ ಆಗ್ತಾನೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಯಾಕಂದರೆ ಮೋದಿಜಿಯವರು ಅಲ್ಲಿ ಪ್ರಧಾನಿ ಆಗೋದು ಖಂಡಿತ, ಆದರೆ ಇಲ್ಲಿ ಹಿಂದೆ ಯಾವ ರೀತಿ ಕೆಲವು ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದು ನನಗೆ ಅನೇಕ ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ. ಸೀಟ್ ಅವ್ರು ಕನ್ಫರ್ಮ್ ಆಯ್ತಂತೆ ಅಂತೇಳಿ. ಅವರು ಕೂಡ ಎಲ್ಲೋ ಒಂದು ಕಡೆ ಇಲ್ಲ ನಾನು BJPಗೆ ಬಂದು